ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ವಾರ್ಷಿಕ ಪರೀಕ್ಷೆ 18/3/2026ಕ್ಕೆ ಕನ್ನಡದಲ್ಲಿ ಗದ್ಯಪಾಠಗಳ ಸಂಭವನೀಯ ಪ್ರಶ್ನೆಗಳನ್ನು ನೋಡೋಣ. ಉತ್ತರ ಸಹಿತ ಫಸ್ಟ್ ಭಾಗದಲ್ಲಿ ಇನ್ನೊಂದು ಭಾಗ ಬರ್ತದೆ, ಕಂಪ್ಲೀಟಾಗಿ ಮಾಡಿಕೊಡ್ತೀನಿ. ಯಾಕೆಂದರೆ ಬಹಳ ಪಾಠಗಳಿದ್ದಾವೆ, 8 ಪಾಠಗಳು, ಬಟ್ ಪ್ರಶ್ನೆಗಳ ಸಂಖ್ಯೆ ಬಹಳ ಇದ್ದಾವೆ. ಅದರಲ್ಲಿ LBಗಳನ್ನು ಬಿಟ್ಟು ಮತ್ತು ಇದನ್ನು ಮಾಡಲ್ ಅಂತೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರಶ್ನೆಗಳನ್ನು ಚಾಯ್ಸ್ ಮಾಡೋದು ಕೂಡ ಸಮಸ್ಯೆ ಇದೆ. ಬಟ್ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಗಳನ್ನೆಲ್ಲವನ್ನು ನೋಡಿದಾಗ ಒಂದೆಲ್ಲೋ ಐಡಿಯಾ ಗೊತ್ತಾಗ್ತದೆ. ಸೊ ಇವೆಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಅದಾವಂತ. ಸೊ ಖಂಡಿತವಾಗಿ ಇವು ನೋಡ್ಕೊಂಡು ಹೋದರೆ ಸಾಕು, ನಿಮಗೆ ಗದ್ಯ ಪದ್ಯದಿಂದ ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ 90% ಕ್ವಶನನ್ನು ನಾನು ನಿಮಗೆ ಕವರ್ ಮಾಡಿಕೊಡ್ತೀನಿ. ಕೆಲವೊಂದಿಷ್ಟು ಪ್ರಶ್ನೆಗಳು ಟಪ್ ಬಂದೇ ಬರ್ತವೆ, ಸೊ ಅದನ್ನು ಕೂಡ ನೀವು ಬರೀಲೇಬೇಕಾಗ್ತದೆ. ಫಸ್ಟ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ನಮ್ಮ ಭಾಷೆ ಪಾಠದಿಂದ, ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳು ಏನು? ವ್ಯಾವಹಾರಿಕವೆಂದರೆ ಜೀವದ ಭಾಷೆ, ಅದರಲ್ಲಿ ಜನ ಮಾತನಾಡ್ತಾರೆ, ವ್ಯವಹರಿಸುತ್ತಾರೆ. ಉದಾಹರಣೆ ಕನ್ನಡ, ತಮಿಳು, ತೆಲುಗು, ತುಳು, ಮರಾಠಿ, ಉರ್ದು, ಇಂಗ್ಲಿಷ್. ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ. ಉದಾಹರಣೆ ಸಂಸ್ಕೃತ, ಕನ್ನಡ, ಇಂಗ್ಲಿಷ್, ಪಾಳಿ ಇತ್ಯಾದಿ. ಎಲ್ಲ ವ್ಯಾವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಿಲ್ಲ. ತುಳು ಒಂದು ಸುಂದರ ವ್ಯಾವಹಾರಿಕ ಭಾಷೆಯಾದರೂ ಆದರೆ ಅದು ಗ್ರಾಂಥಿಕ ಭಾಷೆಯಲ್ಲ. ಹಾಗೆ ಎಲ್ಲ ಗ್ರಾಂಥಿಕ ಭಾಷೆಗಳು ಇಂದು ವ್ಯಾವಹಾರಿಕವಾಗಿ ಇರೋದಿಲ್ಲ. ದೇವಭಾಷೆ ಎನ್ನಿಸಿಕೊಂಡ ಸಂಸ್ಕೃತ ಸರ್ವಸಂಪನ್ನತೆಯಿಂದ ಕೂಡಿದ ಗ್ರಾಂಥಿಕ ಭಾಷೆಯಾಗಿದೆ, ಆದರೆ ಇಂದು ಯಾವೊಂದು ಪ್ರದೇಶದಲ್ಲಿ ಅದು ವ್ಯಾವಹಾರಿಕ ಭಾಷೆಯಾಗಿಲ್ಲ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಎರಡನೇ ಪ್ರಶ್ನೆ, ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ? ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು. ಮುಂದೆ ಬಸವೇಶ್ವರ, ಅಲ್ಲಮಪ್ರಭುಗಳಂಥ ಶರವರೆಣ್ಯರು, ಚಾಮರಸ, ಕುಮಾರವ್ಯಾಸರಂಥ ಕವಿಪುಂಗವರು, ಪುರಂದರದಾಸ, ಕನಕದಾಸರಂಥ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು. ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು. ಹೀಗೆ ಕನ್ನಡ ಭಾಷೆ ಹದಗೊಂಡಿತು. ಮೋಸ್ಟ್ ಇಂಪಾರ್ಟೆಂಟ್, ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು? ಎಸ್, ಆಂಗ್ಲ ಭಾಷೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು. ಆಂಗ್ಲ ಜನತೆ ಸಾಹಸ ಜೀವಿಯಾಯಿತು, ಬುದ್ಧಿಶಾಲಿಯಾಯಿತು. ಸೂರ್ಯನು ಎಂದು ಮುಳುಗನೆನ್ನುವಂತಹ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿತು. ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು. ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು, ಅರಳಿಸಿದರು. ಎಲ್ಲಕ್ಕೂ ಮೇಲಾಗಿ ಮಹಾಮೇಧಾವಿಗಳು ತಮ್ಮ ಆಸೆ, ಆಕಾಂಕ್ಷೆ, ವಿಚಾರ ಮುಂತಾದವುಗಳನ್ನು ಆ ಭಾಷೆಯಲ್ಲಿ ಹೇಳಬೇಕೆಂಬ ಉಜ್ವಲ ಅಭಿಮಾನ ಉಳ್ಳದವರಾಗಿದ್ದರು. ಆಂಗ್ಲ ವಿಜ್ಞಾನಿಗಳ ಮುಖಾಂತರವಾಗಿಯೇ ರಾಜಕಾರಣಿಗಳು, ಅರ್ಥಶಾಸ್ತ್ರಜ್ಞರು, ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನು ಬಳಸಿದರ ಪರಿಣಾಮವಾಗಿ ಆಂಗ್ಲ ಭಾಷೆ ಬೆಳೆದು ವಿಶ್ವವ್ಯಾಪಿಯಾಗಿ ವಿಸ್ತರಿಸಿತು ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು, ಬರೆದ್ರೆ ನಿಮ್ಮ ಪ್ರಶ್ನೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು ಮುಂದಿನ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಲೇಖಕರ ಪರಿಚಯ, AN ಮೂರ್ತಿರಾವ್. ಕಾಲ 1900, ಸ್ಥಳ ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳು. ಕೃತಿಗಳು ಹಗಲುಗನಸುಗಳು, ಅಲೆಯುವ ಮನ, ಅಪರ ವಯಸ್ಕನ ಅಮೆರಿಕ ಯಾತ್ರೆ, ಮಿನುಗು ಮಿಂಚು. ಪ್ರಶಸ್ತಿಗಳನ್ನು ನೋಡೋದಾದರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಮತ್ತು ಗೌರವ ಡಿಲೀಟ್ ಪ್ರಶಸ್ತಿಗಳು ಸಿಕ್ಕಿದ್ದಾವೆ. ಒಂದು ಇಂಪಾರ್ಟೆಂಟ್ ಸಂದರ್ಭ ಬರ್ತದೆ, ದೇವರೇ ಮರಹತ್ತುವಷ್ಟು ಅವಕಾಶ ಕರುಣಿಸು. ಆಯ್ಕೆ ಈ ಮಾತನ್ನು AN ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಕವನ ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಗದ್ಯಪಾಠದ ಸಾಲು. ಸಂದರ್ಭ, ಶಾನುಭೋಗರು ಖಿರ್ದಿ ಪುಸ್ತಕವನ್ನು ಹುಲಿಯ ಮುಖಕ್ಕೆ ಎಸೆದಾಗ ಅದರ ಮುಖಕ್ಕೆ ಬಂದು ಬಡಿಯಿತು, ಆದರೆ ಹುಲಿಗೂ ಪೆಟ್ಟೇನೂ ಆಗಲಿಲ್ಲ ಎಂಬುದು ಶಾನುಭೋಗರ ಮನಸ್ಸಿಗೆ ಅರಿವಾಗಲು ಅರೆ ನಿಮಿಷ ಹಿಡಿತದ. ಆ ಅರೆ ನಿಮಿಷದಲ್ಲಿ ಶಾನುಭೋಗರು ದೇವರೇ ಮರಹತ್ತುವಷ್ಟು ಅವಕಾಶ ಕರುಣಿಸು ಎನ್ನುತ್ತಾ ಒಂದೇ ಉಸಿರಿನಲ್ಲಿ ಮರದ ಕಡೆಗೆ ಧಾವಿಸಿದರು. ಸ್ವಾರಸ್ಯ, ಶಾನುಭೋಗರು ಹುಲಿಯಿಂದ ತಪ್ಪಿಸಿಕೊಳ್ಳಲು ತನ್ನೆಲ್ಲ ಪ್ರಯತ್ನಗಳನ್ನು ಮಾಡಿದಾಗಿಯೂ ಹುಲಿಯಿಂದ ತಪ್ಪಿಸಿಕೊಳ್ಳಲು ಅವಕಾಶ ಮಾಡಿಕೊಡು ಎಂದು ದೇವರನ್ನು ಪ್ರಾರ್ಥಿಸೋದು ಬಹು ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ನೆಕ್ಸ್ಟ್ ಒನ್, ಹುಲಿ ಈಗ ಎಷ್ಟು ಹಸಿದಿರಬೇಕು ಅಂತ ಇದೆ. AN ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಗದ್ಯಪಾಠದ ಸಾಲಾಗಿದೆ. ಸಂದರ್ಭ, ಶಾನುಭೋಗರು ಕುಡಿದ ನೀರು ಅಲುಗದ ಹಾಗೆ ಎನ್ನಲಾಗದಿದ್ದರೂ ಹುಲಿಯಿಂದ ತಪ್ಪಿಸಿಕೊಂಡು ಜೀವ ಸಹಿತ ಮನೆ ಸೇರಿಕೊಂಡು ರಸದೂಟವನ್ನು ಮಾಡುವ ಸಂದರ್ಭದಲ್ಲಿ ಶಾನುಭೋಗರು ಅನಂತ ವಾತ್ಸಲ್ಯದಿಂದ ಖಿರ್ದಿ ಪುಸ್ತಕವನ್ನು ನೋಡುತ್ತಾ ಹುಲಿಯ ಬಗ್ಗೆ ಯೋಚನೆ ಮೂಡಿ ಅವರ ವದನಾರವಿಂದದಲ್ಲಿ ಮುಗುಳು ನಗೆ ಮೂಡಿದ ಸಂದರ್ಭವಾಗಿದೆ. ಸ್ವಾರಸ್ಯ, ನಾನು ಹುಲಿಯಿಂದ ತಪ್ಪಿಸಿಕೊಂಡು ಬಂದು ರಸದೂಟವನ್ನು ಮಾಡುತ್ತಿದ್ದೇನೆ, ಆದರೆ ಧರ್ಮಶ್ರದ್ಧೆಯಿಂದ ನನ್ನನ್ನು ಬಿಟ್ಟ ಆ ಹುಲಿ ಹಸಿವಿನಿಂದ ಬಳಲುತ್ತಿರಬಹುದು ಎಂದು ಶಾನುಭೋಗರು ನೆನೆಯುವುದು ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ ಅನ್ನೋದನ್ನು ನೀವು ಬರಿಬೇಕು. ಇನ್ನು ಮಡಿಯಬೇಕಾದರೆ ಮಾಡಿಯೇ ಮಡಿತೇನೆ ಅಂತಕ್ಕಂಥ ಒಂದು ಸಂದರ್ಭ ಸಾಲು ಇದೆ. ಆಯ್ಕೆ, ಪ್ರಸ್ತುತ ವಾಕ್ಯವನ್ನು ಸಮಗ್ರ
ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಗದ್ಯಪಾಠದ ಸಾಲಾಗಿದೆ. ಸಂದರ್ಭ: ಶಾನುಭೋಗರು ಹುಲಿಯ ದಾಳಿಯಿಂದ ಪ್ರಾಣವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುವಾಗ ಅವರ ತಲೆ ಸುತ್ತಲು ಪ್ರಾರಂಭಿಸುತ್ತದೆ. ಆ ವಿಪತ್ತಿನ ವೇಳೆ ಅವರು ತಮ್ಮ ಖಿರಿದಿ ಪುಸ್ತಕದಿಂದ ಹುಲಿಯಿಂದ ಹೊಡೆದು ತಪ್ಪಿಸಿಕೊಳ್ಳಬಹುದೆಂದು ಯೋಚಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ರಣರಂಗವನ್ನು ಪ್ರವೇಶಿಸಿದವನು ಶತ್ರುವಿನೊಡನೆ ಹೋರಾಡಿ ಗೆಲ್ಲಬೇಕು, ಇಲ್ಲವೇ ವೀರಮರಣವನ್ನು ಒಪ್ಪಬೇಕು ಎನ್ನುವಂತೆ ಸುಲಭವಾಗಿ ಹುಲಿಗೆ ತಾವು ಆಹಾರವಾಗಬೇಕಿಲ್ಲ ಎಂದು ಶಾನುಭೋಗರು ಸಂದರ್ಭೋಚಿತವಾಗಿ ಯೋಚನೆ ಮಾಡಿರೋದು ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಬಗ್ಗೆ ಹೇಳಿದ ಮಾತುಗಳೇನು? ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಶತಮಾನೋತ್ಸವ ಸಮಾರಂಭದಲ್ಲಿ ವಿಶ್ವೇಶ್ವರಯ್ಯ ಅವರನ್ನು ಕುರಿತು ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡೋರು ಮತ್ತು ನುಡಿದಂತೆ ನಡೆಯಲಾರದವರು ಎಂಬ ದೂಷಣೆಗೆ ಒಳಗಾಗಿದ್ದೇವೆ. ಆದರೆ ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ನಾವು ತಮ್ಮಿಂದ ಕಲಿಯೋಣ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ: ವಿಶ್ವೇಶ್ವರಯ್ಯ ಕಾಲದಲ್ಲಿ ಮೈಸೂರು ಮಾದರಿ ಆಡಳಿತ ಜನ್ಮ ತಾಳಿದ್ದು ಹೇಗೆ ಅಂತ ಕೇಳಿದರೆ, ವೆರಿ ಮೋಸ್ಟ್ ಇಂಪಾರ್ಟೆಂಟ್, ವಿಶ್ವೇಶ್ವರಯ್ಯ ಕಾಲದಲ್ಲಿ. ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದ ದಿವಾನರೇ ವಿಶ್ವೇಶ್ವರಯ್ಯನವರು. ಅವರು ಹೊಸ ಮಾದರಿಯ ಆಡಳಿತವನ್ನು ಅನುಷ್ಠಾನ ಮಾಡಿ ಕಚೇರಿ ಕೆಲಸ ಕಾರ್ಯಗಳಲ್ಲಿ ಸುಧಾರಣೆ ತರ್ತಾರೆ. ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಒತ್ತು, ಸ್ಥಳೀಯ ಮಟ್ಟದಲ್ಲಿ ಕೇಂದ್ರೀಕೃತವಾಗಿರುವ ನ್ಯಾಯಾಂಗ ಮತ್ತು ಕಾರ್ಯಾಂಗದ ಅಧಿಕಾರ ಪ್ರತ್ಯೇಕ ಮಾಡ್ತಾರೆ. ಮೈಸೂರು ಮಾದರಿ ಹೊಸ ಆಡಳಿತ ಮಾದರಿ ಜನ್ಮ ತಾಳ್ತದೆ ಅಂತಕ್ಕದನ್ನು ಬರೀಬೇಕು. ಮೈಸೂರಿನ ಆಡಳಿತ ರೀತಿಯನ್ನು ಗಾಂಧೀಜಿಯವರು ಮುಕ್ತಕಂಠದಿಂದ ಹೊಗಳಿಕೆಯನ್ನು ಮಾಡಿದರು. 10ನೇ ಪ್ರಶ್ನೆ: ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಹೇಳಿದ ಮಾತುಗಳೇನು? ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೆ ಪರಮೋಚ್ಚ ಪರಿಹಾರ. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಅದು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಅಜನ್ಮಸಿದ್ಧ ಹಕ್ಕಾಗಬೇಕು ಅಂತ ಹೇಳಿದ್ದಾರೆ. DS ಜಯಪ್ಪಗೌಡ ಅವರ ಬಗ್ಗೆ ಒಂದು ಲೇಖಕರ ಪರಿಚಯ ಕೇಳಿದರು. ಕಾಲ 1947, ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ದಾರದಹಳ್ಳಿ. ಕೃತಿ: ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು, ಕರ್ನಾಟಕ ಗ್ರಾಮೀಣ ಸಂಸ್ಥೆ, ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು, ಜನಪದ ಆಟಗಳು ಮೊದಲಾದವು. ಪ್ರಶಸ್ತಿಗಳನ್ನು ನೋಡೋದಾದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಧಾರವಾಡ ಕರ್ನಾಟಕ ಸಂಘದ ಸಂಶೋಧನಾ ಬಹುಮಾನವನ್ನು ಸಹಿತ ನೀಡಿದ್ದಾರೆ ಅಂತ ಬರೀಬೇಕು. ಇನ್ನು ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು ಅಂತ ಸಂದರ್ಭ ಇದೆ. ಓಕೆನಾ? ಇದು ಪಠ್ಯಪುಸ್ತಕ ಸಮಿತಿ ರಚಿಸಿರುವ ನಾಲ್ವಡಿ ಕೃಷ್ಣರಾಜ ಒಡೆಯರು ಲೇಖನದಿಂದ ಆಯ್ದ ಭಾಗ್ಯಶಿಲ್ಪಿಗಳು ಎಂಬ ಗದ್ಯಪಾಠದ ಸಾಲಾಗಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರು 1902 ಆಗಸ್ಟ್ 8ರಂದು ಈ ಮೈಸೂರು ರಾಜ್ಯದ ನೇರ ಉಸ್ತುವಾರಿಯನ್ನು ವಹಿಸಿಕೊಂಡು ಮೈಸೂರು ರಾಜ್ಯದ ಸರ್ವತೋಮುಖಾಭಿವೃದ್ಧಿಗೆ ಕಂಕಣಬದ್ಧರಾಗ್ತಾರೆ ಅಂತಕ್ಕಂಥ ಹೇಳೋ ಸಂದರ್ಭದಲ್ಲಿ, ಅವರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯವಾಯಿತು ಅಂತಕ್ಕಂಥ ಹೇಳೋ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳ್ತಾರೆ. ಅಂದರೆ ಭರತಖಂಡದ ಯಾವ ಸಂಸ್ಥಾನವೂ ಕಾಣದ ಅಭಿವೃದ್ಧಿ ಈ ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಆಯಿತು ಅಂತ ಹೇಳೋದು ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ ಅಂತ ಇದೆ. ಇದು DS ಜಯಪ್ಪಗೌಡ ಅವರ ಬರೆದ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಕೃತಿಯಿಂದ ಆಯ್ದ ಭಾಗ್ಯಶಿಲ್ಪಿಗಳು ಎಂಬ ಗದ್ಯಪಾಠದ ಸಾಲಾಗಿದೆ. ಈ ಮಾತನ್ನು ಈ ವಿಶ್ವೇಶ್ವರಯ್ಯನವರ ಶತಮಾನೋತ್ಸವ ಸಮಾರಂಭದಲ್ಲಿ ಜವಾಹರ್ಲಾಲ್ ನೆಹರು ಅವರು ಏನು ಮಾಡ್ತಾರಪ್ಪ ಅಂದರೆ ವಿಶ್ವೇಶ್ವರಯ್ಯನ ವರ್ಣನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ದಾರೆ. ಅಂದರೆ ವಿಶ್ವೇಶ್ವರಯ್ಯನವರ ವ್ಯಕ್ತಿತ್ವ ಮತ್ತು ಹೇಗಿದೆ ಅನ್ನೋದನ್ನು ನಾವು ಏನು ಮಾಡ್ಬೋದು, ಈ ಸಾಲಿನಲ್ಲಿ ನೋಡ್ಕೊಳ್ಬಹುದು ಸ್ವಾರಸ್ಯಕರವಾಗಿ ಅಂತ ಬರಿಬೇಕು. 14 ಮೈಸೂರು ಮಾದರಿ ಎಂಬ ಹೊಸ ಆಡಳಿತ ಜನ್ಮ ತಾಳಿತು ಅಂತ ಕೇಳಿದ್ದಾರೆ. ಇದು ಕೂಡ ಏನಪ್ಪ ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯನವ್ರ ಬಗ್ಗೆನೇ ಬರ್ತದೆ. ವಿಶ್ವೇಶ್ವರಯ್ಯನವರು ಯಾವ ಥರನಾಗಿರ್ತಕ್ಕಂಥ ಆಡಳಿತದಲ್ಲಿ ಸುಧಾರಣೆ ಮಾಡಿದರು ಅನ್ನೋದನ್ನು ಹೇಳಿದ್ದಾರೆ. ಆವಾಗ ಅವರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯ ಆಗ್ತದೆ. ಓಕೆನಾ? ಇನ್ನು 15ನೇ ಪ್ರಶ್ನೆಗೆ ಬರ್ತೀನಿ. ದೇವನೂರು ಮಹಾದೇವ ಅವರು ಪರಿಚಯ. ಕಾಲ 1948, ಸ್ಥಳ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದ್ಯಾವನೂರು. ಕೃತಿ: ಎದೆಗೆ ಬಿದ್ದ ಅಕ್ಷರ, ದ್ಯಾವನೂರು ಒಡಲಾಳ ಕುಸುಮಬಾಲೆ. ಪ್ರಶಸ್ತಿ: ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ಭಾಷಾ ಪ್ರಶಸ್ತಿ ಅಂತ ಬರೀಬೇಕು. ಇನ್ನು ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೆ ನನಗೂ ಮನೆ ಬೇಡ ಅಂತ ಇದೆ. ಇದು ದೇವನೂರು ಮಹಾದೇವ ಅವರ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಪಾಠದ ಸಾಲಾಗಿದೆ. ಮನೆ ಮಂಚಮ್ಮ ಏನು ಮಾಡ್ತಾಳಪ್ಪ ಅಂದ್ರೆ ಒಬ್ಬನ ಮೈ ಮೇಲೆ ಆವಹಿಸಿಕೊಂಡು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರಿಗೂ ಮನೆ ಆಗುವವರೆಗೆ ನನಗೂ ಮನೆ ಬೇಡ ಅಂತ ಹೇಳ್ತಾಳೆ. ಅಂದರೆ ಈ ಸಾಲಿನಲ್ಲಿ ಕಾರುಣ್ಯ, ಸಮಾನತೆಯ ಸಂಕೇತಗಳು ಏನಾಗ್ತಾವಪ್ಪ ಅಂದ್ರೆ ಎತ್ತಿ ತೋರಿಸ್ತವೆ ಅಂತ ನೀವು ಬರಿಬೇಕು. 17ನೇ ಪ್ರಶ್ನೆ: ಅವರವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಅಂತ ಕೇಳಿದ್ದಾರೆ. ಇದು ದೇವನೂರು ಮಹಾದೇವ ಅವರ ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಪಾಠದ ಸಾಲು. ಲೇಖಕರು ಪ್ರಜ್ಞೆಯ ಬಗ್ಗೆ ಹೇಳ್ತಕ್ಕಂಥ, ಅರಿವಿನ ಬಗ್ಗೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ.
ಅಂದರೆ 12ನೇ ಶತಮಾನದಲ್ಲಿನ ವಚನಕಾರರು ನುಡಿದಂತೆ ನಡೆದುಕೊಂಡರು. ಸೊ ಪ್ರಜ್ಞೆ ಜಾಗೃತವಾಗಿರಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಅವರವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಅಂತ ಹೇಳಿದ್ದಾರೆ. ಇನ್ನು ನಿಲ್ಲಿಸಿ ನನ್ನ ಮಕ್ಕಳ, ಹಾಗಾದರೆ ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ ಅಂತ ಇದೆ. ಸೊ ಇದು ಕೂಡ ಆ ಗ್ರಾಮ ದೇವತೆ ಮನೆ ಮಂಚಮ್ಮ ಒಬ್ಬ ವ್ಯಕ್ತಿಯ ಮೈ ಮೇಲೆ ಆವಾಹಿಸಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ನೆರೆದಿರ್ತಕ್ಕಂಥ ಜನರಿಗೆ ಹೇಳ್ತಾಳೆ ಅನ್ನೋದನ್ನು ಬರಿಬೇಕು. ಇಲ್ಲಿನೂ ಸೇಬಿದೆ. ಸಮಾನತೆ, ಕಾರುಣ್ಯ, ಸಮತೆಯ ಅಂಶಗಳು ಈ ವಾಕ್ಯದಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬರ್ತವೆ. ಸಾರಾ ಅಬೂಬಕರ್ ಅವರ ಪರಿಚಯ. ಕಾಲ ಜೂನ್ 30, 1936. ಸ್ಥಳ ಕಾಸರಗೋಡು. ಕೃತಿ ಚಪ್ಪಲಿಗಳು ಖೆಡ್ಡ. ಪ್ರಶಸ್ತಿಗಳು ನೃಪತುಂಗ ಪ್ರಶಸ್ತಿ. ದಯವಿಟ್ಟು ಬಾಗಿಲು ತೆಗೆರಿ, ನಾನು ಗಾಯಗೊಂಡಿದ್ದೇನೆ ಅಂತ ಕೇಳಿದ್ದಾರೆ. ಸಾರಾ ಅಬೂಬಕರ್ ಅವರು ಬರೆದಿರುವ ಚಪ್ಪಲಿಗಳು ಕೃತಿಯಿಂದ ಆಯ್ದ ಯುದ್ಧ ಗದ್ಯ ಪಾಠದ ಸಾಲಾಗಿದೆ. ಸೊ ಏನಾಗ್ತದಪ್ಪ ಅಂದರೆ, ಆ ಶತ್ರುಗಳು ದಾಳಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರಾಹಿಲ ಮುದುಕಿಯ ಮನೆಯ ಪ್ರವೇಶವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಅಂದರೆ ಶತ್ರುಗಳ ದಾಳಿಯಿಂದ ತಪ್ಪಿಸಿಕೊಂಡು ರಾಹಿಲ ಏನು ಮಾಡ್ತಾನಪ್ಪ ಅಂದ್ರೆ ಮುದುಕಿಯ ಆಶ್ರಯವನ್ನು ಬಿಡ್ತಾನೆ. ಆ ರಾಹಿಲನ ದಯನೀಯ ಸ್ಥಿತಿ ಮತ್ತು ಮುದುಕಿಯ ಮಾನವೀಯತೆಗಳು ನಾವೇನು ಮಾಡ್ಬೋದು ಇಲ್ಲಿ ಕಾಣ್ಬೋದು. ಹೊರಗೆ ಯುದ್ಧದ ಹೆಸರಿನಲ್ಲಿ ಮನುಷ್ಯ ಜೀವಿಗಳ ಸಾಮೂಹಿಕ ಕೊಲೆಯಾಗುತ್ತಿದೆ ಅಂತ ಕೇಳಿದ್ದಾರೆ. ಸೊ ಇದು ಸಾರಾ ಅಬೂಬಕರ್ ಅವರು ಬರೆದಿರುವ ಚಪ್ಪಲಿಗಳು ಕೃತಿಯಿಂದ ಆಯ್ದ ಯುದ್ಧ ಗದ್ಯ ಪಾಠದ ಸಾಲಾಗಿದೆ. ಈ ಯುದ್ಧದ ಬಗ್ಗೆ ರಾಹಿಲನ ಮನದಲ್ಲಿ ಯಾವ ಥರನಾಗಿರ್ತಕ್ಕಂಥ ಮಾತುಗಳು ಮೂಡ್ತಾವ ಅನ್ನೋದು ಈ ಸಾಲಿನಲ್ಲಿ ಬಂದಿದೆ. ಅಂದರೆ ಪ್ರತಿಯೊಂದು ಸಮಾಜದಲ್ಲಿ ಇವತ್ತು ಏನಾಗ್ತದಪ್ಪ ಅಂದ್ರೆ ಯುದ್ಧದ ಹೆಸರಿನಲ್ಲಿ ರಕ್ತಪಾತಗಳೇ ಆಗ್ತಾ ಇದ್ದಾವೆ. ಸೊ ಹೀಗಾಗಿ ರಾಹಿಲ ಏನು ಮಾಡ್ತಾನಪ್ಪ ಅಂದ್ರೆ ಆ ಒಂದು ವೈಚಿತ್ರವನ್ನು ಮೂಡಿಸ್ತಕ್ಕಂಥ ಸಂದರ್ಭದಲ್ಲಿ ಬಂದಿದೆ. ಆದರೂ ಈ ಮನೆಯಲ್ಲೊಮ್ಮೆ ನೋಡಿಬಿಡಿ ಅಂತ ಇದೆ. ಸೊ ಈ ಶತ್ರು ಸೈನಿಕರ ಅಧಿಕಾರಿ ಏನು ಮಾಡ್ತಾರಪ್ಪ ಅಂದ್ರೆ ಮುದುಕಿಯ ಮನೆಯನ್ನು ನೋಡಿದಾಗ ಆ ಸೈನಿಕರಿಗೆ ಏನು ಮಾಡ್ತಾನಪ್ಪ ಅಂತಂದರೆ ಆ ಹಿರಿಯ ಸೈನಿಕ ಅಧಿಕಾರಿ ಹೇಳ್ತಾನೆ. ಓಕೆ, ಅಂದರೆ ವಿಮಾನ ಹೊಡೆದುರುಳಿಸಿದರೂ ಯಾರಾದರೂ ಬದುಕಿ ಈ ಮನೆ ಪ್ರವೇಶಿಸಿರಬಹುದು ಎಂಬ ಅನುಮಾನ ಆ ಸೈನಿಕ ಅಧಿಕಾರಿಗಿರುತ್ತದೆ. ಹೀಗಾಗಿ ಆತ ಏನು ಮಾಡ್ತಾನಪ್ಪ ಅಂದರೆ ಮನೆ ಸಂಪೂರ್ಣ ತಪಾಸಣೆ ಮಾಡಿ ಅಂತ ಹೇಳಿರೋದು ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಅಂತ ಇದೆ. ಈ ಮಾತು ಏನು ಮಾಡ್ತಾನಪ್ಪ ಅಂದ್ರೆ ರಾಹಿಲ ಮುದುಕಿಗೆ ಹೇಳ್ತಾನೆ. ಓಕೆ, ಎಸ್. ಇನ್ನು 24ನೇ ಪ್ರಶ್ನೆ ಇತ್ತು, ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯ. ವೆರಿ ಮೋಸ್ಟ್ ಇಂಪಾರ್ಟೆಂಟ್, ನಾಳೆ ಬಂದೇ ಬರ್ತಕ್ಕಂಥ ಫಿಕ್ಸ್ ಪ್ರಶ್ನೆ. ಎಸ್. ರಾಮಲಕ್ಷ್ಮಣರನ್ನು ಕಂಡು ಶಬರಿ ಹಿಗ್ಗಿ ಸಂತಸವನ್ನು ತುಂಬಿಕೊಳ್ತಾಳೆ. ರಾಮಲಕ್ಷ್ಮಣರಿಗೆ ರುಚಿಕರವಾದ ಹಣ್ಣುಗಳನ್ನು ನೀಡಿ ಸತ್ಕರಿಸ್ತಾಳೆ. ರಾಮನನ್ನು ಕಂಡು ತಾನು ಪರಮ ಸುಖಿ ಎಂದು ನರ್ತಿಸ್ತಾಳೆ. ರಾಮನು ಕೂಡ ನಿನ್ನ ಆದರದಿಂದ ನಾವು ಸುಖಿ, ನಿನಗೆ ನಾವು ಋಣಿ ಅಂತಾನೆ. ಶಬರಿಯು ಕಣ್ಣೀರು ತುಂಬಿಕೊಂಡು ನನ್ನ ಜಾಡನ್ನು ಹಿಡಿದು ಬಂದು ಸಂತಸ ನೀಡಿದ್ದೀರಿ. ಹಸಿವು ತೃಷಿ ಹಿಂಗಿತೆ, ನಾನೊಬ್ಬಳು ಬಡವಿ, ನನ್ನ ಮೇಲೆ ಮರುಕು ತೋರಿದಿರಾ ಎನ್ನುತ್ತಾಳೆ. ಶ್ರೀರಾಮ, ನಿನ್ನ ಆತಿಥ್ಯದಲ್ಲಿ ಸ್ವಲ್ಪವೂ ಕೊರತೆ ಇಲ್ಲ. ನಮ್ಮ ಅರಮನೆಗಿಂತ ನಿನ್ನ ಆಶ್ರಮವೇ ಚಂದ. ನಿನ್ನ ಮನೆಯೇ ನಮ್ಮ ಮನೆ, ನೀನೇ ತಾಯಿಯಂತೆ ಅಂತಾನೆ. ಈ ಶಬರಿಯು ಕೂಡ ನಿನ್ನ ರೂಪದಂತೆ ನಿನ್ನ ಮಾತು ಸುಂದರ ಹಾಗೂ ಉದಾರ. ನಾನು ಧನ್ಯಳಾದೆ. ಸಿದ್ಧಮತಂಗರ ವರ ನನಗೆ ಫಲಿಸಿತು. ನಿಮ್ಮನ್ನು ಕಂಡು ಪುಣ್ಯವೂ ತುಂಬಿತು. ಗುರುಪೂಜೆಯನ್ನು ಮಾಡಿದ ಪುಣ್ಯ ನನಗೆ ಇಂದು ಸೇರಿತು. ನನ್ನ ಚಿಂತೆಯೆಲ್ಲ ಹಿಂಗಿ ಹೋಯಿತು ಅಂತ ಹೇಳ್ತಾಳೆ. ಶ್ರೀರಾಮನು ಗುರುಗಳ ಮಹಿಮೆಯನ್ನು ಬಲ್ಲೆನೆಂದು ಹೇಳುತ್ತಾ ದುಃಖವನ್ನು ಮರೆಸಿ ಶಾಂತಿ ನೀಡುವ ಈ ವನದಲ್ಲಿ ಶುದ್ಧ ಪ್ರೇಮ ಮೂರ್ತಿ ನೀನು ಇದ್ದೀಯೇ, ಈ ದಿನ ನಮಗೆ ಸುದಿನ ಅಂತ ಶಬರಿಯನ್ನು ಬಾಯ್ತುಂಬ ಹೊಗಳ್ತಾರೆ ಅನ್ನೋದು ಇತ್ತು. ಈ ಪ್ರಶ್ನೆ ಬರಲಿ ಅಂದರೆ ಇದಾದರೂ ಫಿಕ್ಸ್ ಆಗಿ ಬರೋದು. ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ಅಂತ ಕೇಳಿದ್ದಾರೆ. ಈ ವಿಡಿಯೋದ ಇದು ಕಡೆಯ ಪ್ರಶ್ನೆ. ಇನ್ನೊಂದು ಪಾರ್ಟ್ ಬರ್ತದೆ, ತಪ್ಪದೆ ನೋಡಿ. ರಾಮನು ಬಂದು ತನ್ನ ಆಶ್ರಮದಲ್ಲಿ ನಿಂತಿರೋದನ್ನು ನೋಡಿ ಶಬರಿ ಆಶ್ಚರ್ಯಪಡ್ತಾಳೆ. ರಾಮನ ಹತ್ತಿರಕ್ಕೆ ಬಂದು ಅವನನ್ನು ಮುಟ್ಟಿ ಪಾದಕ್ಕೆ ನಮಸ್ಕರಿಸಿ ಕೈಯನ್ನು ಕಣ್ಣಿಗೆ ಒತ್ತಿಕೊಂಡು ಕಣ್ಣೀರು ಸುರಿಸ್ತಾಳೆ. ಗದ್ಗದ ಸ್ವರದಿಂದ ಬನ್ನಿರಿ ಎಂದು ಆಹ್ವಾನಿಸ್ತಾಳೆ. ಸಿದ್ಧತೆ ಇಲ್ಲವಲ್ಲ ಅಂತ ಹಂಬಲಿಸ್ತಾಳೆ. ಮನಸ್ಸಿನ ಬಯಕೆಯಂತೆ ಬಗೆ ಬಗೆಯ ಕಂಪು ಇರುವ ವನಮಾಲೆಯನ್ನು ರಾಮನ ಕೊರಳಿಗೆ ಇಟ್ಟು ಹಿಗ್ಗಿತಾಳೆ. ಜಗತ್ತಿನಲ್ಲಿ ಇಂಥ ರುಚಿಕರವಾದ ಹಣ್ಣೇ ಇಲ್ಲವೆಂದು ನಿಮಗಾಗಿ ತಂದಿದ್ದೇನಂತ ತಿಳಿಸಿ ರಾಮನ ಕೈಗೆ ಕೊಡ್ತಾಳೆ. ಶಬರಿಯ ಸೇವೆಯಿಂದ ರಾಮ ಸುಪ್ರಸನ್ನನಾಗ್ತಾನೆ. ರಾಮಲಕ್ಷ್ಮಣರ ಧನ್ಯತಾ ಭಾವದಿಂದ ಮಂದಹಾಸ ಬೀರ್ತಾರೆ. ಹೀಗೆ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ವ್ಯಕ್ತವಾಗಿದೆ. ಸೆಕೆಂಡ್ ಪಾರ್ಟಲ್ಲಿನೂ ಕೂಡ 25 ಪ್ರಶ್ನೆಗಳನ್ನು ಕೊಡ್ತೀನಿ, ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಬಾಯ್.